ಯಾವುದೇ ಕಾರಣಕ್ಕೆ ಮೀಸಲಾತಿ ಹೋರಾಟಗಾರರಿದ್ದಾರಲ್ಲ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬರಬಾರದು. ರಾಜಕಾರಣಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಭಿನ್ನಾಭಿಪ್ರಾಯಗಳು ಬಂದು ಅದಕ್ಕೋಸ್ಕರ ಇಡೀ ವ್ಯವಸ್ಥೆಯನ್ನೇ ನಮ್ಮ ಗುರಿ ಏನಿದೆ ಆ ಗುರಿನೇ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ನಾನು ಈಗ ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿದ್ರು 30 ವರ್ಷ 3 ದಶಕಗಳಿಂದ ಹೋರಾಟ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ಮೇಲೆ ಪಂಜಾಬ್ ವರ್ಸಸ್ ದೇವೇಂದ್ರ ಸಿಂಗ್ ಬಂದ ಮೇಲೆ ಇದಕ್ಕೆ ಚಾಲನೆ ಸಿಕ್ತು ಎಲ್ಲಾ ಕಡೆ. ಅದರ್ವೈಸ್ ಹಿಂದೆ ಇರಲಿಲ್ಲ. ಇದಕ್ಕೆ ಚಾಲನೆ ಸಿಕ್ತು. ನಾನು ಹೇಳಿದೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ತಕ್ಷಣ ನಮ್ಮ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತದೆ ಅಂತ ಹೇಳಿದೆ. ಹೇಳಿದಿನ ಇಲ್ಲ? ಜಾರಿ ಮಾಡ್ತೀವಿ ಅಂತ ಹೇಳಿದೆ, ಕೂಡಲೇ ಮಾಡ್ತೀವಿ. ಅದು ಬಂದ ಮೇಲೇನೆ ನಾಗಮೋಹನ್ ದಾಸ್ ಅವರ ಕಮಿಟಿ ಮಾಡಿದ್ರು, 1 ಮ್ಯಾನ್ ಕಮಿಷನ್ ಮಾಡಿದ್ದು ಆಗ್ಲೇನೆ. ನಾಗಮೋಹನ್ ದಾಸು ಎಲ್ಲ ಕಡೆ ಜನರನ್ನ ಭೇಟಿ ಮಾಡಿ, ಹಳ್ಳಿಗಳನ್ನ ಭೇಟಿ ಮಾಡಿ ಒಂದು ವರದಿ ಕೊಟ್ಟರು. ಆ ವರದಿನಲ್ಲಿ ಶಿಫಾರಸು ಏನಪ್ಪ ಅಂದ್ರೆ 5 ಗುಂಪುಗಳನ್ನು ಮಾಡೋದು. 5 ಗುಂಪುಗಳು, 59 ಜಾತಿಗಳದು ಒಂದು ಅಲೆಮಾರಿ ಜನ, 59 ಜಾತಿ. ಒಟ್ಟು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ನಲ್ಲಿ ಶೆಡ್ಯೂಲ್ ಕಾಸ್ಟ್ನಲ್ಲಿ 101 ಜಾತಿಗಳಿದ್ದಾವೆ. 59 ಅಲೆಮಾರಿ ಜನನೇ ಇದ್ದಾರೆ. 59 ಜಾತಿಗಳು. ಆಮೇಲೆ ಮಾದಿಗ, ವಲಯ, ಲಮಾಣಿ, ಗೋವಿ, ಕೊರ್ಚ, ಕೊರಮ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಅವನ್ನೆಲ್ಲ ಇದಾವೆ. ಇವೆಲ್ಲ ಮಾಡಿ 5 ಗುಂಪುಗಳು ಮಾಡೋದು. 17% ಕೊಡಬೇಕು ಇವರಿಗೆ, 17% ಕೊಡಬೇಕು. 17ರಲ್ಲಿ ಎಲ್ಲ ಡಿವೈಡ್ ಮಾಡೋದ. 1% ಅಲೆಮಾರಿಗಳಿಗೆ, 6% ಮಾದಿಗರಿಗೆ, 5% ವಲಯರಿಗೆ, ಆಮೇಲೆ 4% ಗೋವಿ, ಬಂಜಾರ, ಕೊರ್ಚ, ಕೊರಮ ಅವ್ರಿಗೆ ಕೊಡಬೇಕು. 1% ಮಾತ್ರ ಇವ್ರಿಗೆ ಕೊಡಬೇಕು. ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಅವ್ರಿಗೆ ಕೊಡಬೇಕು. ನಾವು ಅದನ್ನೆಲ್ಲ ಸೇರಿಸಿ ಚರ್ಚೆ ಆಯಿತು. ಕೆ ಎಸ್ ಮುನಿಯಪ್ಪನವರು ಕೂಡ ಒಪ್ಕೊಂಡ್ರು. ಅವ್ರು ಇದ್ದಿದ್ದು ಹೇಳ್ತಿದ್ದೆ ನಾನು ಅವ್ರ ಎದುರುಗಡೆ. ಆಗ ಒಪ್ಕೊಂಡು ನಾವು 5 ಕೊಟ್ಟಿದ್ರಲ್ಲ, ಅದು 3 ಮಾಡೋದು. 6, 6, 5 ಅಲ್ಮಾರಿಗಳನ್ನ ಇವ್ರ ಜೊತೆ ಸೇರಿಸ್ಬಿಟ್ಟು ಗೋವಿ, ಬಂಜಾರ ಇವ್ರ ಜೊತೆ ಸೇರಿಸ್ಬಿಟ್ಟು ಅದು ಸರಿ ಇಲ್ಲ ಅಂತ ಆಯ್ತು. ಆಮೇಲೆ ಇದು ಮೀನ್ವೈ ಕೆಲವರು 56% ಹೈಕೋರ್ಟ್ನಲ್ಲಿ ಇದಾಗ್ತದೆ. ಅದೇನ್ರಿ? ಹೈಕೋರ್ಟ್ನಲ್ಲಿ ಹಾಕಿದ್ರು. ಆಮೇಲೆ ತಾತ್ಕಾಲಿಕವಾಗಿ 15 ಮಾಡೋಣ ಅಂತ ಆಯ್ತು. ಇದು ಇಟ್ಸ್ ನಾಟ್ ಎ ಪರ್ಮನೆಂಟ್. ತಾತ್ಕಾಲಿಕವಾಗಿ
ಕೋರ್ಟ್ನಲ್ಲಿ ಹೈಕೋರ್ಟ್ನವರು ಹೇಳಿರೋದ್ರಿಂದ ಧೈರ್ಯಕ್ಕೆ ಮಾಡೋಣ ಅಂತ ಆಯಿತು. ಆಮೇಲೆ ಚರ್ಚೆಗಳೆಲ್ಲ ಆದ್ಮೇಲೆ ನಾನು ಅದಕ್ಕೆ ಕೆ ಎಚ್ ಮುನಿಯಪ್ಪನವರಿಗೆ ಬಹಳ ಸಮಯ ಕೊಡ್ತಿದ್ದೆ ಮಾತಾಡಕ್ಕೆ. ಅವ್ರು ಹೇಳಿದಾಗೆ ಮಾಡ್ತಿದ್ದರು. ಯಾಕಂದ್ರೆ ನಿಮ್ ಜೊತೆಲ್ಲ ಚರ್ಚೆ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ 5:15, 5:15, 4:15 ಮಾಡ್ತು. 5:15, 5:15, 4:15 ಅದು ಮಾಡಿದ್ಮೇಲೆ ಕ್ಯಾಬಿನೆಟ್ ಒಪ್ಪಿತ್ತು, ಎಲ್ಲರೂ ಒಪ್ಪಿದ್ರು. ಯುನಾನಿಮಸ್ ಡಿಸಿಷನ್. ಇಷ್ಟೆಲ್ಲ ಆದ್ಮೇಲೂ ಕೂಡ ಇನ್ನೂ ಗೊಂದಲಗಳಿದ್ದಾವೆ. ಇಲ್ಲ ಅಂತ ಹೇಳಕ್ ಹೋಗಲ್ಲ ನಾನು. ಗೊಂದಲಗಳಿದ್ದಾವೆ. ಈ ಗೊಂದಲಗಳೆಲ್ಲ ನಿವಾರಣೆ ಆಗ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಈಗ 5:15, 5:15 ಆಗಿದೆಯಲ್ಲ, 4:15 ಆಗಿದೆಯಲ್ಲ, ಇದು ಹೇಗೆ ಕೆಲಸ ಮಾಡ್ತದೆ ಇದರ ಅನುಭವದ ಮೇಲೆ ಮುಂದೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಳ ಮೀಸಲಾತಿ ಆಗ್ಲೇಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾನು ಆಗ್ಲೇ ಪ್ರಸ್ತಾಪ ಮಾಡದಂತೆ ನಾನು ಚೀಫ್ ಮಿನಿಸ್ಟರ್ ಅಲ್ಲ, ಈಗ ಹೇಳೋದಷ್ಟೇ. ಡಿ.ಕೆ. ಶಿವಕುಮಾರ್ ಈಗ ಚೀಫ್ ಮಿನಿಸ್ಟರ್ ಇದ್ದಾರೆ. ಅವ್ರು ಹೇಳಿದ್ರು ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ ನನಗೆ ಅದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ. ನೀವು ಹೇಳದೆ ಹೋದ್ರೂ ಹೇಳ್ತಿದ್ದೆ. ಆಯ್ತಪ್ಪ, ನಾ ಹೇಳೋದಷ್ಟೇ ಅಂತಂದಲ್ಲ. ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಕ್ಯಾಬಿನೆಟ್ ಅಲ್ವಾ? ಎಡಿಟ್ ಬೈ ಡಿ.ಕೆ. ಶಿವಕುಮಾರ್ ಅಲ್ವಾ? ಅದು ನಮ್ಮ ಸರ್ಕಾರ ಇದೆ. ನನಗೆ ವಿಶ್ವಾಸ ಇದೆ, ನನ್ನ ಮಾತು ಕೇಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಪ್ರಯತ್ನ ಮಾಡ್ತೀನಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಅದರಿಂದ ಮೀಸಲಾತಿ ಎಲ್ಲಿವರೆಗೆ ಇರ್ಬೇಕಪ್ಪ ಅಂತಂದ್ರೆ ಅಸಮಾನತೆ ಹೋಗುವವರೆಗೂ ಇರ್ಬೇಕು. ಎಲ್ರಿಗೂ ಸಮಾನ ಅವಕಾಶ ಸಿಕ್ಕವರೆಗೂ ಇರ್ಬೇಕು. ಅದಕ್ಕೆ ಹೇಳೋದು ಸಮಪಾಲು ಸಮಬಾಳು ಅಂತ ಹೇಳೋದು. ಇಲ್ಲದ್ರೆ ಜಾತಿ ವ್ಯವಸ್ಥೆ ಹೋಗ್ಬೇಕಲ್ಲ. ಒಂದು ದುರ್ದೈವದ ಸಂಗತಿ ಏನಪ್ಪ ಅಂತಂದ್ರೆ ಈ ಓದ್ದವರೇ ಜಾಸ್ತಿ ಮಾಡೋದು, ಜಾತಿ ಮಾಡೋದು. ಅದು ಹೋಗ್ಬೇಕು. ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು? ನಾನು ಇಲ್ಲಿವರೆಗೆ ನ್ಯಾಯದ ರಥ ಹೇಳಕ ಬಂದಿದ್ದೀನಪ್ಪ, ಇದು ಮುಂದಕ್ಕೆ ಸಾಧ್ಯವಾದ್ರೆ ಮುಂದಕ್ಕೆ ಎಳೀರಿ, ಹಿಂದಕ್ಕೆ ಮಾತ್ರ ತಳ್ಳಿಬೇಡಿ ಅಂತ ಹೇಳಿ ಅಲ್ವಾ? ಎಲ್ಲರೂ ಅಲ್ಲ, ಕೆಲವರು ವಿದ್ಯಾವಂತರು. ಈಗ ನಾವು ಒಂದು ಮೌಢ್ಯ ನಿವಾರಣಾ ಕಾಯ್ದೆ ತಂದಿದ್ದು, ಅದು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ? ಈಗಲೂ ನಾವು ಬಹಳ ಜನ ವಿದ್ಯಾವಂತರು, ನಮ್ಮಲ್ಲೂ ಕೂಡ ಅಂದ್ರೆ ಶೋಷಿತ ವರ್ಗದವರು ಕೂಡ
ಅಲ್ವಾ? ಮೂಡಿಗಳು ನಂಬ್ಕೊಳ್ಳಲ್ವಾ? ಈ ಬಸವಣ್ಣ ಏನ್ ಹೇಳಿದ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.